ಬಿಸಿ ಬಿಸಿಯಾಗಿರುವಂತಹ ರವೆ ಇಡ್ಲಿ ಜೊತೆಗೆ ಸಾಫ್ಟಾಗಿ ಸ್ಪಾಂಜಿಯಾಗಿ ಇದ್ರಂತೂ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ತಿನ್ನೋದಕ್ಕೆ. ಈ ರೀತಿ ಇಡ್ಲಿನ ಹುಡ್ಕೊಂಡು ಎಷ್ಟೋ ಜನ ಎಷ್ಟೋ ಕಿಲೋಮೀಟರ್ ಟ್ರಾವೆಲ್ ಮಾಡಿ ಹೋಟೆಲ್ಗಳಲ್ಲಿ ಹುಡುಕಿ ತಿನ್ಕೊಂಡು ಬರ್ತಾರೆ. ಆದರೆ ಮನೆಯಲ್ಲೇ ಒಂದು ಸಲ ಈ ರೀತಿ ಬಿಸಿ ಬಿಸಿ ಸ್ಪಾಂಜಿ ರವೆ ಇಡ್ಲಿನ ಟ್ರೈ ಮಾಡಿ ನೋಡಿ, ಸಖತ್ ರುಚಿಯಾಗಿರುತ್ತೆ. ಈ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಧ ಬಟ್ಲಷ್ಟು ಉದ್ದಿನ ಬೇಳೆನ ನೀರಿನಲ್ಲಿ ಚೆನ್ನಾಗಿ ತೊಳೆದು ಈ ರೀತಿ ನಾನು ಬೆಳಿಗ್ಗೆ ಒಂದು 10 ಗಂಟೆಗೆ ಉದ್ದಿನ ಬೇಳೆನ ನೆನೆಸಿಟ್ಕೊಂಡಿದ್ದೆ. ಈಗ ಸಂಜೆ 5 ಗಂಟೆ ಆಗಿದೆ, ಇದನ್ನು ರುಬ್ಕೊಳ್ಬೇಕು. ರುಬ್ಕೊಳ್ಳೋದಕ್ಕೆ ಉದ್ದಿನ ಬೇಳೆನ ನೀರನ್ನು ಸಪ್ರೇಟ್ ಮಾಡಿಕೊಂಡು ಇದಕ್ಕೆ ಈ ಬಟ್ಲಲ್ಲಿ 1 ಬಟ್ಲಷ್ಟು ಅನ್ನ ತೊಗೊಂಡಿದ್ದೀನಿ. ಮಧ್ಯಾಹ್ನ ಅನ್ನ ಉಳಿದಿರುತ್ತಲ್ವ, ಅದೇ ಅನ್ನನ ಬಳಸ್ಕೊಳ್ಬೋದು. ನೋಡಿ 1 ಬಟ್ಲಷ್ಟು ಅನ್ನ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಒಂದು 5ರಿಂದ 6 ಜನಕ್ಕಾಗುವಷ್ಟು ಇಡ್ಲಿನ ತೋರಿಸ್ತಾ ಇದ್ದೀನಿ. ನೋಡಿ ಉದ್ದಿನಬೇಳೆ ಅನ್ನ ಈ ರೀತಿ ಹಿಟ್ಟನ್ನು ನೀಟಾಗಿ ರುಬ್ಕೊಳ್ಬೇಕು. ಇಲ್ಲಿ ಇಡ್ಲಿ ರವೆ ಮಾಡ್ತಿರೋದ್ರಿಂದ 2 ಗ್ಲಾಸಷ್ಟು ಇಡ್ಲಿ ರವೆ ತೊಗೊಂಡಿದ್ದೀನಿ. ಮಾಮೂಲಿ ಸ್ಟೋರಲ್ಲಿ ಸಿಗುತ್ತಲ್ವ, ಅದೇ ಇಡ್ಲಿ ರವೆ. ಇದನ್ನು ಒಂದು 2-3 ಸಲನಾದರೂ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಬೇಕು. ಇದರಲ್ಲಿರೋಂತಹ ಕೊಳೆ ಎಲ್ಲ ಚೆನ್ನಾಗಿ ಹೋದರೆ ಇಡ್ಲಿ ವೈಟ್ ಕಲರ್ ಬರುತ್ತೆ, ಜೊತೆಗೆ ಇಡ್ಲಿ ತುಂಬ ಸ್ಮೂತಾಗಿ ಬರುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಳ್ಬೇಕು. ನೀರು ಹಾಕಿ ತೊಳೆದ್ಮೇಲೆ ಒಂದು 2 ನಿಮಿಷ ಬಿಟ್ಟರೆ ಈ ರೀತಿ ನೀರೆಲ್ಲ ಮೇಲ್ಗಡೆ ತೇಲುತ್ತೆ, ರವೆ ಕೆಳಗಡೆ ಉಳ್ಕೊಳ್ಳುತ್ತೆ. ಆವಾಗ ನೀರನ್ನು ಬಗ್ಗಿಸ್ಕೊಂಡ್ಬಿಟ್ರೆ ಆಯಿತು. ಉದ್ದಿನಬೇಳೆ ಮತ್ತು ಅನ್ನನ ರುಬ್ಕೊಂಡಿರ್ತೀವಲ್ವ, ಅದನ್ನು ತೊಳೆದಿರೋಂತಹ ರವೆಗೆ ಹಾಕಿ ಈ ರೀತಿ ಗಟ್ಟಿಯಾಗೇ ಕಲಸಿಟ್ಕೊಳ್ಬೇಕು. ಅನ್ನ ರುಬ್ಬಿರ್ತೀವಲ್ವ ಅಷ್ಟೇ ಸಾಕಾಗತ್ತೆ, ಮತ್ತು ನಾನು ನೀರು ಹಾಕೋಕ್ಕೆ ಹೋಗಿಲ್ಲ. ಇದನ್ನು ಗಟ್ಟಿಯಾಗಿ ಕಲಿಸ್ಕೊಂಡು 1 ಸ್ಪೂನ್ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಈ ರೀತಿ ಗಟ್ಟಿಯಾಗಿ ಕಲಸಿ ಸಂಜೆ ಒಂದು 5:30 ಅಷ್ಟೊತ್ತಿಗೆ ಈ ರೀತಿ ಹಿಟ್ಟನ್ನು ರೆಡಿ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡಿ. ನೋಡಿ ಸಂಜೆನೇ ಇದನ್ನು ರುಬ್ಬಿಟ್ಕೊಂಡು ಬೆಳಿಗ್ಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಉಬ್ಬಿ ಬಂದಿದೆ ಅಂತ. ತುಂಬ ಸಾಫ್ಟಾಗಿದೆ. ನಾನು ಯಾವತ್ತೂ ರವೆ ಇಡ್ಲಿಗೆ ಸ್ವಲ್ಪನೂ ಅಡುಗೆ ಸೋಡಾ ಬಳಸಿಲ್ಲ, ಹಾಗೇ ಸಾಫ್ಟಾಗಿ ಬರುತ್ತೆ. ನಾನು ತೋರಿಸಿರೋಂತಹ ಮೆಜರ್ಮೆಂಟಲ್ಲಿ ನೀವು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಸ್ವಲ್ಪನೂ ಅಡುಗೆ ಸೋಡಾ ಹಾಕದಿದ್ರೂ ತುಂಬ ಸಾಫ್ಟಾಗಿ ಬರುತ್ತೆ. ಈಗ ಹಿಟ್ಟು ರೆಡಿ ಮಾಡ್ಕೊಂಡು ಆಗಿದೆ. ಬೆಳಗ್ಗೆ ತಿಂಡಿ ಮಾಡೋ ಟೈಮಲ್ಲಿ ಈ ರೀತಿ ತಟ್ಟೆಗೆ ಎಣ್ಣೆ ಸವರ್ಕೊಂಡು ಇಡ್ಲಿ ಹಿಟ್ಟನ್ನೆಲ್ಲ ಹಾಕ್ಕೊಂಡು ಇಡ್ಲಿ ಪಾತ್ರೆಗೆ ಕೆಳಗಡೆ ನೀರು ಹಾಕಿ ಅದು ಬಿಸಿ ಆದಮೇಲೆ ನೀವು ಪ್ಲೇಟನ್ನು ಜೋಡಿಸ್ಕೊಳ್ಬೇಕು. ಆವಾಗ ಇಡ್ಲಿ ಚೆನ್ನಾಗಿ ಬರುತ್ತೆ. ನೋಡಿ ಇಡ್ಲಿ ಪಾತ್ರೆಯಲ್ಲಿ ಒಂದು 10ರಿಂದ 15 ನಿಮಿಷ ಕರೆಕ್ಟಾಗಿ 15 ನಿಮಿಷದ ಒಳಗಡೆ ಸ್ಟವ್ ಆಫ್ ಮಾಡ್ಕೊಳ್ಬೇಕು. ಈ ರೀತಿ ಸ್ಟವ್ ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ಬಿಸಿ ಆರಿದ್ಮೇಲೆ ನಿಧಾನಕ್ಕೆ ಸ್ಪೂನ್ಗೆ ನೀರು ಎತ್ಕೊಂಡು ಈ ರೀತಿ ನೀಟಾಗಿ ತೆಕ್ಕೊಂಡ್ರೆ ಬಿಸಿ ಬಿಸಿ ಆಗಿರುವಂತಹ ರವೆ ಇಡ್ಲಿ ರೆಡಿ ಆಗುತ್ತೆ. ನೋಡಿದ್ರಲ್ವ ಎಷ್ಟು ಸುಲಭವಾಗಿ ರವೆ ಇಡ್ಲಿನ ಸಾಫ್ಟಾಗಿ ಮಾಡ್ಬೋದಂತ. ಒಳಗಡೆನೂ ನೋಡ್ತಿದ್ದಾರಲ್ವ ಗೂಡಾಗಿ ಬಂದಿದೆ, ತುಂಬ ಸಾಫ್ಟಾಗಿ ಬಂದಿತ್ತು. ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.